ಯೂಟ್ಯೂಬರ್ಸ್ ಗಳೆಲ್ಲ ಇವತ್ತು ಒಂದ್ ಕಡೆ ಎಲ್ಲೊಂದ್ ಕಡೆ ಮೀಟಿಂಗ್ ಮಾಡಿದ್ದಾರೆ. ಬಹುತೇಕರಿಗೆ ಇದು ಅನ್ನದ ಬಟ್ಟಲನ್ನ ತುಂಬಿಸಿಕೊಳ್ಳುವಂತಹ ಸಬ್ಜೆಕ್ಟ್ ಆಗಿದೆಯೇ ಹೊರತು ಸೌಜನ್ಯಗಳಿಗೆ ನ್ಯಾಯವನ್ನ ಕೊಡಿಸಬೇಕು ಎನ್ನುವಂತಹ ಉದ್ದೇಶದ ಸಬ್ಜೆಕ್ಟ್ ಅಲ್ಲ. ಅವರಿಗೆ ವ್ಯೂಸ್, ಲೈಕ್ಸ್, ಕಾಮೆಂಟ್ಸ್, ಅವರಿಗೆ ಏನು ಮಾನಿಟೈಸೇಷನ್ ಆಗಿರುತ್ತೆ, ಅವ್ರಿಗೆ ದುಡ್ಡು ಬರಬೇಕು ಅದರಲ್ಲಿ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ಒಂದು ಫ್ಲೋ ಅಲ್ಲಿ ಹೋಗ್ತಾರೆ, ಆ ಕಡೆ ಹೋಗ್ಬಿಡುದು ಅಂತ ಹೇಳಿ ಅವರಿಗೆ ಒಂದು ಆತ್ಮವಿಮರ್ಶೆ ಅನ್ನೋದಿಲ್ಲ. ಸತ್ಯ ಯಾವುದು, ಸುಳ್ಳು ಯಾವುದು ಪರಿಶೀಲಿಸೋದು ಹೇಗೆ ಅದಿಲ್ಲ. ಯಾವುದೋ ಒಂದು ಹುಡುಗಿ ಬಹಳ ಏನು ಅದನ್ನ ನನಗೆ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ. ಏನು 2 ಸೆಕೆಂಡಿಗೆ ಒಂದೊಂದು ಸ್ಟೇಟಸ್ ಹಾಕೊಂಡು ಭಯಂಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಆ ಹುಡುಗಿ ಚಾರ್ಜ್ ಶೀಟ್ ಸ್ಟಡಿ ಮಾಡಿದಾಳ, ಒಂದು ಅಧಿಕಾರಿಗಳ ಹತ್ರ ಎಂಕ್ವೈರಿ ಮಾಡಿದಾಳ, ಏನೂ ಇಲ್ಲ. ಒನ್ ಅಂಡ್ ಓನ್ಲಿ MD ಸಮೀರ್ ಮಾಡಿರುವಂತಹ ವಿಡಿಯೋ ನೋಡಿಕೊಂಡು ಪುಂಖಾನುಪುಂಖವಾಗಿ ಪುಂಕ್ತಾ ಇದ್ದಾಳೆ. ಅವರನ್ನೇ ತುಂಬಿಕೊಂಡಂತ ನಮ್ಮ ಭವಿಷ್ಯ ನಾಳೆ ಎಲ್ಲಿ ಹೋಗಿ ತಲುಪತ್ತೋ ಏನೋ ಆತಂಕ ನನಗಿದೆ. ಈಗ ಸಮೀರ್ ಅವರದ್ದು ಆರ್ಗ್ಯಾನಿಕ್ ರೀಚ್ ಅಲ್ಲ ನೋಡಿ. 1.5 ಕೋಟಿ ರೀಚ್ ಆಗಿದ್ರೆ ಅವತ್ತು ನ್ಯಾಷನಲ್ ಲೆವೆಲ್ ಟ್ರೆಂಡ್ ಆಗ್ಬೇಕಿತ್ತು, ಅಥವಾ ಯೂಟ್ಯೂಬ್ ಟ್ರೆಂಡ್ ಆಗ್ಬೇಕಿತ್ತು. ಆ ವಿಡಿಯೋ ಯಾಕಾಗಿಲ್ಲ ಅಂತ ಹೇಳಿದ್ರೆ ದುಡ್ಡನ್ನ ಕೊಟ್ಟು ಪೇಡ್ ಮಾಡಿ ಸ್ಪಾನ್ಸರ್ಡ್ ಮಾಡಿಕೊಂಡು ವಿಡಿಯೋನ ಪ್ರಮೋಟ್ ಮಾಡಿದ್ದಾರೆ. 150, 200 ಇನ್ಸ್ಟಾ ಪೇಜುಗಳನ್ನ ಬುಕ್ ಮಾಡಿಕೊಂಡು ಬೂಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಬರೋದಕ್ಕಿಂತ ಮೊದಲೇ ಅದನ್ನ ಯಾವ ತರ ಅದನ್ನ ಹೈಲೈಟ್ ಮಾಡಬೇಕು, ಆ ಕಂಟೆಂಟ್ ಪೋಸ್ಟರ್ ಮಾಡಿ ಕೊಟ್ಟವನ ಹತ್ರನೂ ಕೂಡ ನಾನು ಮಾತಾಡಿದ್ದೀನಿ.